ಸರ್ ಜನಕ್ಕೆ ತೊಂದರೆ ಏನು ನನಗೆ ಕಾಣಿಸ್ತಾ ಇಲ್ಲ. ಯಾಕೆಂದರೆ ಈಗ ಅವರು ಹೆಚ್ಚು ಮಾಡಿರೋದು ಎಷ್ಟು ಪರ್ಸೆಂಟು ಸರ್? ಮೇ ಬಿ ಒಂದು 10%. ಅಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿಂದ ಮಾರತಳ್ಳಿ ಅಥವಾ ಇಲ್ಲಿಂದ ಮೆಜೆಸ್ಟಿಕ್ ಅಂತಂದರೆ 20 ರೂಪಾಯಿ. 20 ರೂಪಾಯಲ್ಲಿ 10% ಅಂದರೆ 2 ರೂಪಾಯಿ ಅಲ್ವಾ? ಆ 2 ರೂಪಾಯಿಗೆ ಯಾವನ್ ಸರ್ ಕಿತ್ಲಾಡ್ಕೊಂಡು ಕೂತಿರ್ತಾನೆ? ಭಿಕ್ಷಕನಿಗೆ ನೀವು 2 ರೂಪಾಯಿ ಕೊಟ್ಟರೆ ಮೂತಿ ಮೆರೆಸ್ಬಿಟ್ಟು ಹೋಗ್ಬಿಡ್ತಾನೆ. ಕೊಡೋಂಗಿದೆ 5 ರೂಪಾಯಿ ಆ್ಯಂಡ್ ಎನಿಥಿಂಗ್ ಅಬೌವ್ ಅಂತಂದ್ಬಿಟ್ಟು ಆ 2 ರೂಪಾಯಿಗೆ ಯಾವನು ಕಿತ್ಲಾಡ್ತಾ ಇರಲ್ಲ. ಬಟ್ ಇದನ್ನು ದೊಡ್ಡ ಇಶ್ಯೂ ಮಾಡ್ತಿದ್ದಾರೆ ಅಂತಂದರೆ ಮಾಡ್ತಿರೋರು ಯಾರು? ಬಸ್ ಮೂತಿನೇ ನೋಡ್ದಿರೋರು, ಬಸ್ಸಲ್ಲೇ ಹೋಗ್ತಾ ಇರಲ್ಲ ಅವ್ರುಗಳೇ ಇದ್ರ ಬಗ್ಗೆ ಮಾತಾಡ್ಕೊಂಡು ಕೂತಿರೋದು. ಯಾಕೆ ಇದ್ರ ಬಗ್ಗೆ ಮಾತಾಡ್ತಿದ್ದಾರೆ ಅಂತಂದರೆ, ಇವಾಗ ವಿರೋಧ ಪಕ್ಷದವ್ರು ಮಾತಾಡ್ತಿದ್ದಾರೆ ಅಂತ ಅಂದ್ಕೊಂಡ್ರು ಇವಾಗ ಒಂದು ಟಾಪಿಕ್ ಬೇಕು ಅವ್ರಿಗೆ ಮಾತಾಡೋದಕ್ಕೆ. ಏನೋ ಒಂದು ಇವ್ರ ಬಗ್ಗೆ ಉಲ್ಟಾ ಮಾತಾಡಿದ್ರೆ ಜನಕ್ಕೆ ಇವ್ರ ಬಗ್ಗೆ ಕೆಟ್ಟದು ಒಳ್ಳೆಯದು ಗೊತ್ತಾಗೋದು ಅನ್ನೋದು ಅದೊಂದು ಪಾಯಿಂಟು. ಇನ್ನೊಂದು, ಇವ್ರುಗಳು ಈ ಥರ ಒಂದು ವಿಷಯನ ಯಾವುದೋ ಬಸ್ಸು ಅದನ್ನು ಯಾಕೆ ಮಾಡಿದ್ದಾರೆ ಅನ್ನೋದನ್ನ ನಾವು ಕರೆಕ್ಟಾಗಿ ಯೋಚನೆ ಮಾಡಿಬಿಟ್ರೆ, ವೆರಿ ಸಿಂಪಲ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ಯಾವುದೋ ಒಂದು ತಿಪ್ಪೆ ಅಂದ್ಕೊಳ್ಳೋಣ, ಆಯಿತಾ? ಈ ಪೊಲಿಟಿಕ್ಸ್ ಥರ ಅದೊಂದು ತಿಪ್ಪೆ ಹತ್ರ ಹೆಗ್ಣಗಳು ತೂತು ಮಾಡಿರ್ತವೆ ಅಲ್ವಾ? ನಾವು ಆ ತೂತುಗಳನ್ನೇ ಸ್ಕ್ಯಾಮ್ ಅಂತ ಅಂದ್ಕೊಳ್ಳಿ. ಒಂದು ತೂತನ್ನ ಮುಚ್ಚಿದ್ರೆ ಇನ್ನೊಂದು ತೂತಲ್ಲೆಲ್ಲ ಅಲ್ಲಿಂದ ಹೊರಗಡೆ ಬರ್ತದೆ ಹೆಗಣ. ಆ ತೂತನ್ನ ಮುಚ್ಚಿದ್ರೆ ಇನ್ನೊಂದು ಹೆಗಣ ಇಲ್ಲಿಂದಲೇ ಬರುತ್ತೆ. ಅಂದರೆ ಅರ್ಥ ಈ ತಿಪ್ಪೆನೇ ಮುಚ್ಚಬೇಕೇ ಹೊರತು ತೂತನ್ನ ಮುಚ್ಚೋದಲ್ಲ ಅಲ್ಲ. ಈ ತೂತನ್ನ ಮುಚ್ಚಿದ್ರೆ ಆ ತೂತಿಂದ ಬರ್ತದೆ ಇನ್ನೊಂದು ಸ್ಕ್ಯಾಮ್. ಹಂಗಾಗಿ ನೀವು ತಿಪ್ಪೆ ಮುಚ್ಚರಯ್ಯ ಅಂದರೆ ತೂತನ್ನ ಮುಚ್ಕೊಂಡು ಕೂತಿದ್ದೀರ ಡಬ್ಬಗಳು. ಸೊ ಏನಾಗತ್ತೆ, ಬಟ್ ಒಂದು ಇವಾಗ ಸಾರಿಗೆ ಅಂತ ನೋಡೋಕೆ ಹೋದರೆ ಸರ್, ನೀವು ತಮಿಳ್ನಾಡು ಮತ್ತು ಆಂಧ್ರ ತೆಲಂಗಾಣ ಮೇಯ್ನ್ ಸಿಟೀಸ್ಗಳು ತೊಗೊಳ್ಳಿ. ಇವಾಗ ನಮ್ಮದು ಬೆಂಗಳೂರು ಮೆಟ್ರೋ ಸಿಟಿ ಥರ, ಅಲ್ಲಿಂದ ಹೈದ್ರಾಬಾದು ಮತ್ತು ಚೆನ್ನೈ, ಇಲ್ಲೆಲ್ಲ ನೀವು ಅವ್ರದ್ದು ಸಾರಿಗೆ ವ್ಯವಸ್ಥೆಗಳನ್ನ ನೋಡಿಬಿಟ್ರೆ ಸರ್, ಬಸ್ಸು ಹೊರಗಡೆ ಅಲ್ಲ, ಬಸ್ಸು ಒಳಗಡೆನೇ ವಾಂತಿ ಮಾಡ್ಬಿಡೋಣ ಅನಿಸುತ್ತೆ. ಅಷ್ಟು ಕೆಟ್ಟ ವ್ಯವಸ್ಥೆ ಅವ್ರದ್ದಲ್ಲ. ನಮ್ಮದು ಇವಾಗ ನೋಡಿ ಬಸ್ಸುಗಳೆಲ್ಲ ನೋಡಿ ಏನು ಬ್ಯೂಟಿಫುಲ್ ಆಗಿದ್ದಾವೆ ಅಲ್ವಾ? ಅದನ್ನು ಕರೆಕ್ಟಾಗಿ ವಾಶ್ ಮಾಡಿಬಿಟ್ರೆ ಇದಕ್ಕಿಂತ ಬ್ಯೂಟಿಫುಲ್ ಬಸ್ ಇನ್ನೊಂದಿಲ್ಲ, ಅಷ್ಟು ಬ್ಯೂಟಿಫುಲ್ ಆಗಿದೆ. ಮತ್ತು ಸೀಟಿಂಗು ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ಟೈರ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಒಳ್ಳೊಳ್ಳೆ ಕಂಡೀಷನ್ಗಳಲ್ಲಿದೆ. ಇದನ್ನು ಮೇಂಟೈನ್ ಮಾಡೋದಕ್ಕೂ ಅಷ್ಟೇ ಖರ್ಚಾಗತ್ತೆ, ಆಯಿತಾ? ನಾವು ಆ ಒಂದು ವಿಷಯದಲ್ಲಿ ಖುಷಿ ಪಡಬೇಕು. ಬಟ್ ಯಾಕೆ ಈ ಒಂದು ಬಸ್ ಟಿಕೆಟ್ ದರ ಅದು ಎಲ್ಲ ರೀತಿ ಬಸ್ಸು ಫಾರ್ಮ್ಯಾಟ್ಗಳಲ್ಲೂ ಹೆಚ್ಚಳ ಮಾಡಬೇಕು ಅಂತ ಬಂದಿದೆ. ಯಾವುದು ಇವಾಗ ಈ BMTC ಇರ್ಬೋದು, KSRTC ಇರ್ಬೋದು, ಇನ್ನೊಂದು ಕಲ್ಯಾಣ ಕರ್ನಾಟಕ ಏನೇನೋ ಇದಾವಲ್ಲ, ಅದೆಲ್ಲದ್ರಲ್ಲೂ ಜಾಸ್ತಿ ಮಾಡಿದ್ದಾರೆ. ಇವಾಗ 300 ರೂಪಾಯಿ ಟಿಕೆಟು ಇತ್ತು ಅಂತಂದರೆ ಅಲ್ಲಿ ಒಂದು 10% ಅಂತಂದರೆ ಎಷ್ಟಾಯಿತು? 30 ರೂಪಾಯಿ. ಸರ್, 300 ರೂಪಾಯಿ ಟಿಕೆಟ್ ಕೊಟ್ಬಿಟ್ಟು ಹೋಗ್ತಿರೋನಿಗೆ 30 ರೂಪಾಯಿ ಒಂದು ವಿಷಯನಾ? ಸೊ ಟಿಕೆಟ್ ತೊಗೋತಿರೋರಿಗೆ ಪ್ರಾಬ್ಲಮ್ ಇಲ್ಲ, ಟಿಕೆಟ್ ಕೊಡ್ತಿರೋರ್ಗೂ ಪ್ರಾಬ್ಲಮ್ ಇಲ್ಲ. ಈ ಪ್ರಾಬ್ಲಮ್ ಇರೋದು ಯಾರಿಗೆ ಅಂತಂದರೆ ಈ ಪೊಲಿಟಿಷಿಯನ್ಸ್ಗಳಿಗೆ. ಅವ್ರಿಗೆ ಇದರಿಂದ ಬೇರೆ ಏನೋ ಒಂದು ಆಗಬೇಕು, ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗು, ಈ ಉಚ್ಚಲ್ ಮೀನು ಹಿಡಿಯೋದು ಅಂತಾರೆ ಗೊತ್ತಾ, ಆ ಥರ ಒಂದು ವಿಷಯ ಇದು. ಈ 6 ಅಡಿ ಕೆಳಗಡೆ ಮೀನು ಹೋಗ್ತಿರ್ತದೆ, ಅದನ್ನು ಹಿಡಿಯೋ ಕೆಲಸ ಇದಲ್ಲ. 60 ಅಡಿ ಕೆಳಗಡೆ ತಿಮಿಂಗ್ಲ ಹೋಗ್ತಿರ್ತದೆ, ಅದು ಕಾಣಿಸ್ಬಾರ್ದು ಅಂತಂದರೆ ಈ 6 ಅಡಿನ ಮುಚ್ಚಾಕೋದಕ್ಕೆ ಟ್ರೈ ಮಾಡೋದು. ಅಂದರೆ ಯಾವಾಗ್ಲೂ ಒಂದು ತಿಳ್ಕೊಂಬಿಡಿ, ಒಂದು ಸ್ಕ್ಯಾಮ್, ಅದು ಬಸ್ ಟಿಕೆಟ್ ಸ್ಕ್ಯಾಮ್, ಯಾವುದೇ ಒಂದು ಸ್ಕ್ಯಾಮ್ ಆಗಿರ್ಬೋದು, ಆ ಸ್ಕ್ಯಾಮನ್ನ ಒಬ್ಬ ಹೊರಗಡೆ ತರ್ತಾನೆ ಅಂತಂದರೆ ಅದರ ಅರ್ಥ ಅದನ್ನು ಮುಚ್ಚಾಕಬೇಕು ಅನ್ನೋದಲ್ಲ, ಅದ್ರ ಹಿಂದೆ ಏನೋ ಒಂದು ಆಗಿರುತ್ತೆ, ಇಲ್ಲ ಆಗ್ತಾ ಇರುತ್ತೆ, ಅದು ಕಾಣಿಸ್ಬಾರ್ದು ಅಂದರೆ ಇದನ್ನು ಮುಚ್ಚಬೇಕು. 60 ಅಡಿಲಿ ಏನಾಗ್ತಿದೆ ಅಂತ ಕಾಣಿಸ್ಬಾರ್ದು ಅಂತಂದರೆ 6 ಅಡಿನಲ್ಲೇ ನಿಲ್ಲಿಸ್ಕೋಬೇಕು. ಇಲ್ಲಾಂದರೆ ಒಂದು ತೊಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ, ಏನೋ ಐತಲ್ಲ ಇಲ್ಲಿ ಮ್ಯಾಟ್ರು ಅಂತ. ಹಾಗೆ ಇಲ್ಲ, ಇಲ್ಲಿಂದ ಮುಂದಕ್ಕೆ ಏನೋ ಒಂದು ಆಗುತ್ತೆ ದೊಡ್ಡದಾಗಿ, ಅದು ಕಾಣಿಸ್ಬಾರ್ದು, ಇಲ್ಲ ಹಿಂದಕ್ಕೆ ಆಗಿರೋದನ್ನು ಕಾಣಿಸ್ಬಾರ್ದು ಅಂದರೆ ಮಾತ್ರ ಈ ಥರ ಡಬ್ಬಾ ವಿಷಯಗಳನ್ನ ತಗೊಳ್ಳೋದು. ಏನೋ 2 ರೂಪಾಯಿ ಜಾಸ್ತಿ ಆಗ್ಬಿಡುತ್ತಂತೆ, 30 ರೂಪಾಯಿ ಜಾಸ್ತಿ ಆಗ್ಬಿಡುತ್ತಂತೆ, ಯಾವನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಸರ್. ಇವ್ರು ಮಾಡಿರೋದು ತಪ್ಪೇನು ಗೊತ್ತಾ? ದೊಡ್ಡ ತಪ್ಪು ಇವ್ರುಗಳ್ನ ಆರಿಸ್ಕೊಂಡಿರೋದು. ಟೋಟಲ್ ಸಿಸ್ಟಮ್, ಇವಾಗ ಕರ್ನಾಟಕ ಪೊಲಿಟಿಕಲ್ ಸಿಸ್ಟಮ್ ಇದೆಯಲ್ಲ, ಆ ಸಿಸ್ಟಮ್ ಇರೋದೇ ಹಿಂಗೆ. ಅದ್ರಲ್ಲಿ ನಾವು ಏನೂ ಮಾಡೋಕ್ಕಾಗಲ್ಲ. ಈ ಸಣ್ಣ ಪುಟ್ಟ 2 ರೂಪಾಯಿ ಪೆಟ್ರೋಲ್ ದರ ಏರಿಸ್ಬಿಟ್ರು, ಇಲ್ಲ ಬಸ್ ದರ ಏರಿಸ್ಬಿಟ್ರು, ಇದರಲ್ಲಿ ಏನೂ ಸಿಕ್ಕೋದಿಲ್ಲ. ಅವ್ರು ಯಾರೋ ಒಬ್ರು ದೊಡ್ಡ ಸ್ಕ್ಯಾಮ್ ಮಾಡಿರೋರು ಮುಚ್ಚಾಕಬೇಕು ಅಂತಂದರೆ ಈ ಸಣ್ಣ ಪುಟ್ಟ ವಿಷಯ ತೊಗೋತಿರ್ತಾರೆ ಅಷ್ಟೇ ಹೊರತು ಇದರಿಂದ ಜನತೆಗೆ ಆಗೋಂಥದ್ದು ಏನಿಲ್ಲ. ಆಮೇಲೆ ಅವರು
ಏನೋ ಸಿಕ್ಕಾಪಟ್ಟೆ ದುಡ್ಡುಗಳು ಮಾಡಿಬಿಟ್ಟಿರ್ತಾರೆ. ಇವಾಗ ಆ ದುಡ್ಡು ತೊಗೊಂಡಿರೋನಿಗೆ ವಾಪಸ್ ಕೊಡಬೇಕು. ಇವಾಗ ಯಾವುದೋ ಒಂದು ಸಾಫ್ಟ್ವೇರ್ ಕಂಪ್ನಿಯಿಂದನೋ ಯಾವುದೋ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನಿಂದನೋ ಸಿಕ್ಕಾಪಟ್ಟೆ ಫಂಡ್ಗಳು ತಗೊಂಡ್ಬಿಟ್ಟಿರ್ತಾರೆ, ಗುಳುಮ್ ಸಹ ಆಗ್ಬಿಟ್ಟಿರ್ತದೆ. ಇವಾಗ ಅವ್ನಿಗೆ ಆ ದುಡ್ಡು ವಾಪಸ್ ಕೊಡಬೇಕು. ಎಲ್ಲಿಂದ ಕೊಡಲಿ? ತಿನ್ಬಿಟ್ಟಿದ್ದೀನಿ. ಇವಾಗ ಅವ್ನಿಗೆ ದುಡ್ಡು ಕೊಡಬೇಕು ಅಂತಂದರೆ ಬಸ್ ದೀರ್ಸು, ಎರಡು ರೂಪಾಯಿ ಏರಿಸ್ಕೊಂಡ್ರೆ ಇವಾಗ ಆ ₹2 ಕೊಡೋದು ನನಗೇನು ಬೇಜಾರಿಲ್ಲ. ನಾನು ಒಂದು ವಾರ ಅಲ್ಲ, ನಾನು ₹2 ಕೊಟ್ಕೊಂಡ್ರು ನನಗೇನು ದೊಡ್ಡ ವಿಷಯ ಅಲ್ಲ. ಒಂದು ಕಪ್ ಟೀ ಬರೋಲ್ಲ ಅದರಲ್ಲಿ. ಬಟ್ ಈ ಥರ ಕೋಟ್ಯಾಂತರ ಜನ ಎರಡು ಕೊಡ್ತಾ ಹೋಗ್ತಾರಲ್ಲ, ಆ ದುಡ್ಡನ್ನೇ ಅವನು ತೊಗೊಂಡೋಗಿ ಎಲ್ಲಿ ಸಾಲ ಮಾಡಿದನೋ ಅವನು ಕೊಡಬೇಕು. ಆವಾಗಲೇ ಅವ್ನು ಇನ್ನೊಂದು ನೆಕ್ಸ್ಟ್ ಅಮೌಂಟು ರಿಲೀಸ್ ಮಾಡೋದು. ಹಂಗಾಗಿ ನಾವು ಡಿಸ್ಕಸ್ ಮಾಡಬೇಕಾಗಿರೋದು ನನ್ನಿಂದ ಈ ₹2 ಹೋಗ್ತಿದೆ ಅನ್ನೋದಲ್ಲ, ಈ ₹2 ನಿನ್ನಿಂದ ಎಲ್ಲಿಗೆ ಹೋಗ್ತಿದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಸೊ ಅದು ಗೊತ್ತಾಗಬಾರ್ದು ಅನ್ನೋದಕ್ಕೋಸ್ಕರನೇ ಅವರು ಈ ಥರ ಒಂದು ವಿಷಯಗಳನ್ನ ಇದು ಮಾಡಿ, ಯಾರು ಬಸ್ಸಲ್ಲೇ ಹೋಗಲ್ವೋ ಅವರೆಲ್ಲ ಇವಾಗ ಕೂತ್ಕೊಂಡಿರ್ತಾರಲ್ಲಿ ಪಬ್ಲಿಕ್ ಪ್ರೆಸರ್ ಮುಂದೆ, ಇದು ತಪ್ಪು, ಇದು ಜೈಕಾರ ಹಾಕ್ರಿ ಅಂತಂದ್ಬಿಟ್ಟು ಅವ್ರುಗಳು ಬಸ್ಗಳ ಮುಖನೇ ನೋಡೋಲ್ಲ. ಅಲ್ಲಿ ಪ್ರೆಸ್ ಮೀಟ್ ಆಗ್ತಿದ್ದಂಗೆ ಕಟ್ ಮಾಡ್ರೆ ಹಂಗೆ ಪಟ್ಟಂತ BMW ಕಾರ್ ಎತ್ಕೊಂಡು ಹೋಗ್ತಾ ಇರ್ತಾನೆ ಅವನು. ಅವ್ನಿಗೆ ಏನಾಗಬೇಕು ಸರ್? ಬಸ್ಸಲ್ಲಿ ಹೋಗ್ತಾ ಇರೋ ಜನ ಏನು ಕಷ್ಟಪಡ್ತಾರೆ, ಅವ್ನಿಗೆ ಏನಾಗಬೇಕದು? ನಾವು ಬೆಂಗಳೂರು ಮೆಟ್ರೋ ಸಿಟಿನಲ್ಲಿದ್ದೀವಿ, ಓಕೆ. ಇವಾಗ ಮೆಟ್ರೋ, ಸೆಮಿ ಮೆಟ್ರೋ ಬಿಟ್ಬಿಡಿ, ಮೈಸೂರು ಇದೆಲ್ಲ ಬಿಟ್ಬಿಡಿ, ತೀರಾ ಹಳ್ಳಿ ವ್ಯವಸ್ಥೆಗಳಲ್ಲಿ ಇರ್ತಾವೆ ಗೊತ್ತಾ? ಈ ಬಳ್ಳಾರಿ ಪಾಪ ತೀರಾ ವಿಲೇಜು, ಅಲ್ಲಿ ಕೂಡ ಲೇಡೀಸ್ಗೇನು ಪ್ರಾಬ್ಲಮ್ ಇಲ್ವಲ್ಲ, ಲೇಡೀಸಿಗೆ ಫ್ರೀನೇ ಅಲ್ವಾ ಬಸ್ಸು. ಇದು ಜಾಸ್ತಿ ಹೊಡ್ತಾ ಬೀಳೋದು ಯಾರಿಗೆ? ಗಂಡಸರಿಗೆ. ಎಷ್ಟು ಜನ ಗಂಡಸರು ಬಸ್ ಎತ್ಕೊಂಡು ಕೂತವ್ರೆ, ಬೈಕು ಕಾರಲ್ಲಿ ಹೊಟ್ಟೋಗ್ಬಿಡ್ತಾರೆ. ಹಳ್ಳಿ ಜನ ಪಾಪ ಬಸ್ಸಲ್ಲಿ ಹೋಗ್ತಾರೆ, ಅವನಿಗೆ ಮಾತ್ರನೇ ಕಷ್ಟ ಆಗ್ತಿರೋದು. ಇದ್ರ ಬಗ್ಗೆ ಗಲಾಟೆ ಮಾಡೋಕ್ಕೆ ಅರ್ಹತೆ ಇರೋದು ಅವ್ನು ಮಾತ್ರನೇ, ಇವ್ರು ಯಾರಿಗೂ ಇಲ್ಲ. ಇನ್ಫ್ಯಾಕ್ಟ್ ನನಗೂ ಇಲ್ಲ. ಯಾಕೆಂದರೆ ನಾನು ಬಸ್ ಮಕ್ಕ ನೋಡೇ ನಾನು ಎಷ್ಟೋ ವರ್ಷಗಳಾಗೋದು. ನಾನು ಗಾಡೀಲಿ ಹೋಗ್ತೀನಿ, ನಾನು ಕಾರಲ್ಲಿ ಹೋಗ್ತೀನಿ. ನನಗೆ ಗೊತ್ತೂ ಇಲ್ಲ ಬಸ್ ಟಿಕೆಟ್ ಎಷ್ಟು ಅಂತಲೂ ಗೊತ್ತಿಲ್ಲ ನನಗೆ. ಅದು 20 50 ಏನೋ ಇರಬೇಕು, ನನಗೆ ಗೊತ್ತಿಲ್ಲ. ಹಂಗಾಗಿ ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ ಸರ್, ಆಯಿತಾ?